ಪುಣ್ಯಾಕ ಬಸ್ಸು ಲಗು ಸಿಕ್ತು. ಎಲ್ಲಿ ಹೊತ್ತಾಕತಿ ನಮ್ಮೂರ ಸಂಜಾಕತಿ, ಮತ್ತೆಲ್ಲಿ ಬಸ್ ಇದಾಕತೆ ಏನ, ಮತ್ತೆ ಊರಿಗೆ ಹೋಗೋದು ಎಲ್ಲಿ ವಾಪಸ್ ಮತ್ತೆ ಮನೆಗೆ ಹೋಗ್ಬೇಕಾಕತೆ ಏನ. ಅದ ಕೊನೆ ಬಸ್ ಹೋಗೈತೋ ಇಲ್ಲ ಸಿಕ್ತತೋ ಇಲ್ಲ ಅನ್ಕೊಂಡು ಬನ್ನಿ, ಲಗು ಲಗು ಸಿಕ್ತತಾಗ. ನನಗಂತೂ ಬಾಯಿ ಕೆಟ್ಟಂಗಾಗ್ಬಿಟ್ಟತವ ಇವ. ಹೋಗಿ ಮನೆಗೆ ಅವು ಎಲ್ಲದಳ ಏನು ಎಲ್ಲದಳ ಫಸ್ಟ್ ತಿಕ್ಕೊಂತಾನೆ ಮನೆ ಅಂತೇಳಿ ಹೋಗಾನಿ. ಅವ್ನ ಅದನ್ನೆಲ್ಲ ನೋಡ್ಕೊಂಡು ಒಳಗೆ ಹೋಗಾನಿ. ನಿದ್ರಂತ್ರ ಹೋಗಂಗಿಲ್ವಾ, ಮರ್ಯಾದಿಲ್ದಂಗ ಮಾತಾಡ್ತಾನ. ಮತ್ತು ಕೈ ಪೈ ಮಾಡಕ್ ಬಂದ ಅಂದ್ರೆ ಎಲ್ಲಿ ಇದು ಮಾಡಕ್ ಹೋಗ್ಲಿ, ಅಲ್ಲಿ ಮನೆ ಅಂತೇಳಿ ಹೋಗಿ ನೋಡ್ತೇನೆ. ಅದಾನೆ ಇಲ್ಲ ಅಂದ್ರೆ ಒಳಗೆ ಹೋಗಾನಿ, ಇಲ್ಲಕ್ಕೆ ಹೋಗಂಗಿಲ್ಲ. ಅವು ಎಲ್ಲದ ಫಸ್ಟ್ ತಿಕ್ಕೊಂತಾನೆ. ಹಂಗ ಮುಂಚೆ ಊರಿಂದ ಬಂದ್ರೆ ಸಾಕು ಇಬ್ರಕ್ಕೊಬ್ರು ಬಂದು ಕರ್ಕೊಂಡು ಹೋಗೋರು. ಬ್ಯಾಗ್ ಅದನ್ನ ಹಿಡ್ಕೊಂಡು, ಇವ ಇಂಥ ಬ್ಯಾಗ್ ತಗೊಂಡು ಈಗ ಹೋಗ್ಬೇಕು ನಾನು ಅತ್ತಾಗ. ಪರ್ಸರ್ ತಂಗಿಯಲ್ಲ ಇದು, ಈ ಹುಡುಗಿ ಊರಿಂದ ಬಂದತೆ ಏನ್ವಾ ಆರಾಮದಿಯ? ಹ್ಞೂ ಅಣ್ಣ ಆರಾಮದ ನೋಡು, ನೀವು ಆರಾಮದ್ದೀರಾ? ಹ್ಞೂನವ್ವ ಆರಾಮದನಿ. ಈ ಬಂದೇನ? ಹ್ಞೂನಣ್ಣ ಊರಿಂದ ಬಂದೆ. ಯಾಕೋ ಒಬ್ಬಕ್ಕೆ ಬಂದಿಯಲ್ಲ, ಗಂಡ ಮಕ್ಕಳು? ಹೊಲ್ದಾಗ ರಗಡಿ ಕೆಲ್ಸದವಣ್ಣ, ಹಂಗಾಗಿ ನನ್ನ ಗಂಡನ ಬಂದಲ್ಲ. ನನ್ನ ಮಗಳದು ಸಾಲಿತ್ತ, ಏನು ಸುಟ್ಟಿ ಮಾಡಿಸ್ಕೊಂತ ಕರ್ಕೊಂಡು ಹೋಗಿದಿ, ಬೇಡ ನೀವು ಹೋಗ್ಬಾ ಅಂತ ಅಂದ್ರ ನನ್ನ ಗಂಡ, ಹಂಗಾಗಿ ನಾನು ಬಂದೇನ. ಅಥವಾ ಪಾಪ ನಿಮ್ಮ ಅಣ್ಣರು ಬ್ಯಾರೆಗ್ಯಾರ ಅಂತಂದು ನೋಡೋಗೋಣ ಅಂತ ಬಂದೇನು? ಇವನ್ನ ಹೇಳಕತ್ತ ಅಂತಡಿ, ಇವನ್ನ ಕೇಳ್ಬಿಡ್ತಾನೆ ಎಲ್ಲದಾರ ಅವ್ರು ಅನ್ನೋದು ಗೊತ್ತಾಗತ್ತ. ಅವು ಇಲ್ಲಿ ಇಲ್ಲಕ್ರನ್ನ ಅಲ್ಲಿ ಇರ್ತಾಳ ಅಂತಂದು ತಿಳ್ಕೊಳಕ್ ಬರ್ತೈತಿ. ನಾನು ನೋಡೋಣ ಅಂತ ಬಂದೆ. ಪಾಪ ಅಣ್ಣರು ಬಸರಿನ ಮಗಳು ನಮ್ಮ ಅತ್ತಿಗೆಮ್ಮ ಬ್ಯಾರೆಗ್ಯಾರ ಅಂತಂದು ಕೇಳಿ ಭಾಳ ಬೇಜಾರು ಅನ್ನಿಸ್ತಾಣ. ಅದಕ್ಕೆ ನೋಡೋಗೋಣ ಅಂತಂದು ಬನ್ನಿ. ಎಲ್ಲದಾರ ಅನ್ನೋದು ಗೊತ್ತೈತೇನಣ್ಣ? ಹ್ಞೂನವ್ವ, ಇವು ಗೌಡ್ರ ಹೊಲದಾಗ ಬದುಕಿ ಹೋಗೋದು ಈಗ ನಿಮ್ಮ ಅಣ್ಣ. ಹೊಲನೂ ಮಾಡಾಕತ್ತಿಲ್ಲವ. ನಿಮ್ಮ ಸಣ್ಣನು ನಿಮ್ಮ ತಮ್ಮ ಮಾಡಾಕತ್ತಾನ ನೋಡು ಹೊಲನ. ಇದು ಇವ್ರ ಮನೇನವ, ಇವನದ ನೋಡು ಸುರೇಶ, ಲಕ್ಷ್ಮಿ ಅವ್ರ ಮನ್ಯಾಗ ಬಾಡಿಗೆ ಅದಾರ ಏನು ಎದಕ್ಕೆ ಅದಾರ ಗೊತ್ತಲ್ವ, ಒಟ್ಟು ಅವ್ರ ಮನ್ಯಾಗ ಅದಾರ. ಹೌದೇನಣ್ಣ, ಚಲೋ ಆತ್ ಬಿಡಣ ಹೇಳಿದ್ದೆ. ಆತ್ವಾ, ನಾನು ಹೊಲಕ್ಕೆ ಹೊಂಟಿದ್ನೆ ಹುಲ್ಲು ಹೊತ್ಕೊಂಬರ್ನ ಅಂತಂದು. ಆತ್ವಾ ನಾವು ಕನಿ ಚಲೋ ಆತ್ ನೋಡಿ ವಾಣ್ ಸಿಕ್ಕದ್ದು. ಫಸ್ಟ್ ಇಲ್ಲಿ ನೋಡ್ತೇನೆ, ಅವು ಇಲ್ಲಕ್ರ ಮತ್ತೆ ಏನು ಮಂದಿ ಅವ್ರನ್ನ ಇವ್ರನ್ನ ಕೇಳ್ಕೊಂತ ಕುಂದ್ರದು ಅಲ್ಲೇ ಹೋಗ್ತಾನೆ. ಅಲ್ಲ ಈಕಿಗೆ ಲಕ್ಷ್ಮಿ ಅವ್ರ ಮನ್ಯಾಗ ಅದಾರ ಅಂತೀವ್ರು, ಇವ್ರಿಗೇನು ಬಂದಿದ್ದೈತೆ ಅಕ್ಕಿ ಮನೆಗೆ ಹಾಕಿರ್ಬೇಕು. ಇವ್ರು ಹೋಗಿ ಅಕ್ಕಿದೇನು ದೊಡ್ಡ ಅರಮನೆ ಅನ್ನಂಗ ಅಲ್ಲಿ ಹೋಗದಾರ. ಅದು ನೋಡಿದ್ರೆ ಒಂದು ಈಟು ಗುಡಿಸ್ಲು, ಅಲ್ಲಿ ನಂತರ ನನಗಿರಕ್ಕೆ ಆಗಂಗಿಲ್ಲ. ಹೋಗು ಹೊಕ್ಕಾನತ್ತಾಗ. ಅಯ್ಯಪ್ಪ ದೇವ್ರೆ, ಅಲ್ಲಿಂದ ಇಲ್ಲಿಗೆ ಬರತ್ಲೆ ಸಾಕಾಗೋದು ನನಗೆ. ಮನೆ ಚಾವಿ ಹಾಕೊಂಡು ಹೋಗ್ಯಾರಲ್ಲ, ಯಾರಿಲ್ಲ ಮನ್ಯಾಗ. ನಾನು ಅವು ಇಲ್ಲದಾಳ ಅಂತಂದು ಲಗು ಲಗು ಬಂದೆ. ಇವ್ವ ಈ ಪಟೇಲ್ ಹುಡುಕ್ಲಿ ಅವನ್ನ. ಅಲ್ಲ ಈ ಅಕ್ಷತೆ ಎಲ್ಲಿ ಹೋಗಿದ್ದಾಳು, ಎಂತ ತಾಯಿ ಮನೆಗೆ ಹೋಗಿದ್ದಾಳು. ಬಟ್ ಈಕಿನ ಅವನು ಇಲ್ಲ, ಅವರು ಇಲ್ಲಲ್ಲ. ತನಿಗೆ ಚಲೋ ಆತಿ ಪಟ ತಿರ್ಗಾಕ ಗಣ 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 ಎಲ್ಲಿ ಹೋಗಿದ್ದಾಳೆ ಏನೋ ತಿರ್ಗಾಕ. ಅವ್ನು ನೋಡಿದ್ರೆ ಹೊಲಕ್ಕೆ ಅದಕ್ಕೆ ಹೋಗಿರ್ತಾನ, ಅಕ್ಕಿ ಸುಮ್ ತಿರುಗ್ತಾಳೆ ಪಟ. ಯಾರು ನೋಡೋಕೇನು ಮುಂಚೆ ಹೋಗ್ತಾನೆ. ನೋಡುವ ಮನೆ ಮಗಳು ಬಂದು ಬಾಗ್ಲ ಕಾಯ್ಕೊಂತ ನಿಂತೈತಿ ಅಂತ ಅನ್ಬಾರ್ದಲ್ಲ. ಲಗು ಲಗು ಅತ್ತಾಗ ಹೋಗ್ಬಿಡ್ತಾನೆ. ಆಕಿ ಲಕ್ಷ್ಮಿ ಮನೆಗೇನ ಅದಾರ ಅಂತ ಅಲ್ಲಿ ಹೋಗ್ತಾನೆ. ಅವ ಅಲ್ಲಿದ್ರ ಮಾತಾಡಿಸ್ತಾನೆ. ಆಕಿನೇನು ಮಾತಾಡ್ಸಂಗಿಲ್ಲ, ಶೋಭಿನೂ ಮಾತಾಡ್ಸಲ್ಲ, ಅಣ್ಣನೂ ಮಾತಾಡ್ಸೋದಿಲ್ಲ, ಇಬ್ಬರನ್ನೂ ಮಾತಾಡ್ಸಲ್ಲ. ಅವನಂತೇಳಿ ಮಾತಾಡಿ ಏನನ್ನೋದು ಮಾತಾಡ್ಕೊಂಡು ಹೋಗ್ತಾನೆ. ಏನು ಮತ್ತು ಎಲ್ಲಿರೋದು, ನಾನು ಇಲ್ಲೇ ಇದ್ರವ್ವ ಇಲ್ಲೇ ಇರಕ್ಕೆ ಬರ್ತೈತಿ ಅಂತ ಬಂದೆ. ಆಕಿ ನೋಡಿದ್ರೆ ಇಲ್ಲಿಲ್ಲ. ನನಗಂತ್ರ ಶೋಭಿ ಮಕ್ಕ ನೋಡಂಗಿಲ್ಲ, ಅದ್ರ ನೋಡಿದ್ರೆ ಲಕ್ಷ್ಮಿ ಮನ್ಯಾಗ ಅದಾರ. ಆಕಿನಂತ್ರ ಮುಂಚೆ ನೋಡಿದ್ರೆ ಆಗಂಗಿಲ್ಲ, ಹೋಗಿ ಆಕಿ ಮನ್ಯಾಗ ಅದಾರ. ಅದ್ರ ದರಿದ್ರ ಮಕ್ಕ ನೋಡೋಕ್ಕಾಗಂಗಿಲ್ಲ ನನಗೆ. ತಿನ್ರಿ ವಾ ಇವನ್ನ ಕುರಿನ ಇಲ್ಲೇ ಬಿಡ್ತಾರೆ ಇವರು. ಇಲ್ಲೇ ಮೇಯ್ಕೊಂತ ಬಿಡುವತ್ತಾಗ ಇಲ್ಲಿ ಯಾರು ಬರ್ತಾರ ಅಂತಂದು ಕೋಳಿನ ದಬ ಹಾಕಂಗಿಲ್ಲ, ಏನಿಲ್ಲ, ಎಲ್ಲ ನಾನ ಮಾಡ್ಬೇಕು. ಇನ್ನು ಬೆಳಗ್ಗೆ ಎದ್ದು ಹೋಗಿ ಕೆಲ್ಸಕ್ಕೆ ಸಂಜೆಗೆ ಬಂದ್ರೆ ಅಂದ್ರೆ ಮುಗೀತು. ಮನ್ಯಾಗ ಅದನ್ನಲ್ಲ ಮನ್ಯಾಗ ಇರ್ತಿದ್ದಿ ಮಾಡ್ಕೊ ಅಂತಂದು ಅಂತಾರೆ. ಸುಮ್ಮನೆ ತಗ ಓಸುನಾರ ಮಾರ ಕೊಟ್ಟು ಇರ್ಬೇಕವ ಆತಾಗ. ಇವನು ಯಾರು ಮಾಡ್ಯಾರ ಅವ ಚಾಕ್ರಿನ? ಸುಮ್ಮನೆ ಒಂದು ಅಂತೇಳಿ ಇರ್ತಾವ ಅನ್ನಂಗಿಲ್ಲ, ಅಲ್ಲಿ ಹೋಗ್ತಿರ್ತಾವು, ಅವ್ರ ಗಿಡ ಕಡಿತಿರ್ತಾವು. ಮಂದಿ ನಮಗಂತಾರೆ ಸಾಕೊಂಡಿರ್ತೀರಿ ಕಾಳಜಿಯಿಂದ ನೋಡ್ಕೋಬೇಕು, ಮಂದಿ ಗಿಡಗಳು ಕಡಿಯಾಕೆ ಎದಕ್ಕೆ ಬಿಡ್ತೀರಿ ಅಂತಂದು ಯಾರಂತೇಳಿ ಎದಕ್ಕೆ ಅನ್ಸ್ಕೊಳಕೋವನ. ಕೋಳಿ ಓಸ್ ಇಟ್ಕೊಂತಾನೆ, ಕುರಿ ಓಸು ಕೊಟ್ರ ಆತಾಗ. ಶೋಭಾ ಒಂದಿಟ್ಟು ಆಸರದಂಗೆ ಎತ್ಬಿಡು, ಹೆಂಗಾರ ಯಾಕಾರೋ ಮಾಡ್ಕೊಡ್ಲಕ್ಕ. ಅವ್ರ ಅತ್ತಿ ಒಂದಿಟ್ಟು ಬದುಕು ಮಾಡಕತ್ತಾಳಲ್ಲ, ಆರಾಮದಾಳ ಪಾಪ. ಇವತ್ತು ನಾಡ್ರಾಗ ಏರಿಗಂಗೈತಿ. ಯಾಕ ಅವ್ರ ಹೂವು ಬಂದಿಲ್ಲ, ಅವ್ರ ಹೂವಾರ ಬಂದ್ರೆ ಇನ್ನೂ ಅಗರಕತಿ. ಯಾಕ ಬಂದಂಗೆ ಕಾಣಲ್ಲನ ಅವ್ರ ಹೂವಾರ. ಈಗ ಒಂದಿಟ್ಟು ಹೆಸ್ರು ಕಾಳು ಪಲ್ಯ ಮಾಡೋಣ ಅನ್ಕೊಂಡಾನಿ. ಸಬ್ಬಸ್ಗಿ ಹಾಕಿ ಒಟ್ಟು ಪಲ್ಯ ರೊಟ್ಟಿ ಅದನ್ನ ಕೊಡ್ತಾನೆ, ಬಿಸಿ ತಿಂತಾಳ ಪಾಪ. ಬಸರನ ಮಗಳು ಹೆರಿಗೆ ಆಗವತ್ನಾಗ ಪಾಪ ಇವರು ಮಾಡಿದ್ದು ತಾನು ಮಾಡಿದ್ದು ತಿನ್ನಂಗಿಲ್ಲ. ಈಗೇನು ಅವ್ರು ಹಚ್ಚದಾಳ ಹೆಂಗೆ ಮಾಡ್ಯಾಳ ಏನ. ಹೋಗಿ ಒಂದಿಟ್ಟು ಸಬ್ಬಸ್ಗಿ ಪಲ್ಯ ಮಾಡಿ ಒಟ್ಟು ಕೊಡ್ತಾನೆ, ತಿಂತಾಳ ಅವ್ರು ತುಂಬ. ಈ ಮುಂದೆ ಕಾಣ್ತತಿ ಅಂತಂದು ಹಿಂದೆ ಆಸಿಂದ ಬರಾಕತ್ತಾನಿ. ಇಲ್ಲೇ ನಿಂತತ್ ನೋಡುವ, ಇದಂತ್ರ ಇದ್ರ ಮಕ್ಕ ನೋಡಂಗಿಲ್ಲ ಅಂತಂದು ಮುಂದೆ ಆಸಿಂದ ಬಿಟ್ಟು ಹಿಂದೆ ಆಸಿಂದ ಬಂದೆ. ಇಲ್ಲೇ ಅದ ಅಕ್ಕಿ ಏನು ಮಾಡ್ತಾಳ ನನ್ನ ನಟಕ್ಕೆ ನಾ ಹೋಗಾನಿ. ಬಂದಂಗೆ ಆಕತ್ತಲ್ಲ ಈ ರತ್ನ ಅಲ್ಲ ಅದು. ಇದು ಯಾಕೆ ಬಂದಿದ್ದೀತವ, ಅದು ಸ್ವಾನಿ ಅಂತದು
ಇವ ಎಷ್ಟು ಇದ್ದಿದ್ದು ನೋಡಕ್ಕೀಗೆ ಮುಕ್ಕಳಾಗ ಸೊಕ್ಕು ಮೊನ್ನೆ ಅಟ್ಟೆಲ್ಲ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ರು ಮತ್ತೊಂದು ದೊಡ್ಡ ಬ್ಯಾಗ್ ಹಿಡ್ಕೊಂಬರಾಕತ್ತಾಳ ನೋಡಿ ಇವ ನಾಚಿಕಿಲ್ಲದ್ದು. ಸುಮ್ಮನೆ ನನ್ನ ಪಾಡಿಗೆ ನಾ ಬಂದೆ. ಮಾತಾಡ್ಸಿದ್ರು ಮಾತಾಡ್ತಿದ್ದಲ್ ಬಿಡು ನಾನು. ಇನ್ನೇನು ಕಿತಿ ಮೇಬ್ಸಕ್ ಬಂದ್ಲ ಏನು ಇವನಿಗೆ ನಮ್ಮ ಅಣ್ಣಗ ಊರಾಗ ಎಲ್ಲೂ ಮನೆ ಸಿಗಕ್ಕಲ್ಲ ಇಲ್ಲಿ ಬಂದು ಮನೆ ಮಾಡ್ಯಾನ ಏನು ನಮಗೆ ಆಗ್ದಾರ ಹತ್ರನ ತಂದು ಮನೆ ಮಾಡ್ಕೊಂತ ಕುಂತಾನಿಲ್ಲಿ. ಇವ ಲಗು ಲಗು ಹೋಗಂತಡಿ ಪರ್ಸಣ್ಣನು ಮನೆಯಾಗಿಲ್ಲ. ಇದು ಒಂದು ಬೇವರ್ಸಿದೆ ಈಗ ಬಂದೈತಿ. ಮತ್ತು ಆಕೆ ನೋಡಿದ್ರೆ ಗರ್ಭಿಣಿ. ನಾನು ಹೋಗಂತಡಿ ಮತ್ತು ಹೇಳಕ್ಕಾಗಲ್ಲ. ಇನ್ನೂ ಯಾಕೆ ಪರ್ಸಣ್ಣ ಬಂದಿಲ್ಲ ಏನು ಲಗು ಲಗು ಅವನು ಬಂದ್ರೆ ಚಲೋ ಆಕತ್ತದಾಗ ನಾವು ಮಂದಿ ಮನೆಯಾಗ ನಾವು ಹೋಗಿ ಏನು ಮಾತಾಡೋದಿರ್ತೈತಿ ಅವ್ರವ್ರು ಮನೆ ಸಮಸ್ಯೆಗಳು. ನೀ ಎದಕ್ಕೆ ಬಂದೇವ ನಡು ಅಂದ್ರೆ ಸಜ್ಜಾಗಂಗಿಲ್ಲ ಅದು. ಅಣ್ಣ ಬಂದ್ರೆ ಚಲೋ ಆಕತ್ತೆ ಈಕಿಗೆ. ಮತ್ತು ತಾಯಿ ಅತಿ ಸೊಸಿ ಇಬ್ಬರ ಇರ್ತಾರ. ಏನಕ್ಕೆ ಏನಾರ ಮಾಡಿ ಹೋದ್ಲು ಅಂದ್ರೆ ಏನು ಮಾಡೋದು? ಹೋಗಿ ನಿಂದಿರ್ತಾನೆ ತಡಿ ಹಂಗೆ ವಾರಿಗೆ ಅಡಿಗೆ ನಿಂದಾಗ ಮಾಡ್ತಾನೆ. ಏನು ಈಗ ಉಣ್ಣಾರ ಏನು ಕುಂತಲ್ಲ ಹೋಗಿ ನೋಡ್ತಾನೆ. ಪಾ ದೇವ್ರೆ ಅಲ್ಲ ಅವಾಗ ಹೇಳಿ 3 ದಿನ ಆತು ನೋಡು ಯಾಕೆ ಬರವಲ್ಲ ಏನು? ಇನ್ನೊಂದೇಟು ಇವ್ರು ಬಂದ್ಮೇಲೆ ಫೋನರ್ ಹಚ್ಬೇಕು. ಅಪ್ಪಗೆ ಆರಾಮೈತೆ ಇಲ್ಲ ಇಲ್ಲಕ್ರು ಬಿಡಾಕಿ ನಿಂದಿರ್ತಿದ್ದಿಲ್ಲ ಮವ್ವ ಲಗುನ ಬಂದ್ಬಿಡಾಕಿ. ಯಾಕೆ ಇಷ್ಟು ತಡದಡ ಅಂದ್ರೆ ಏನೋ ಸಮಸ್ಯೆ ಆಗಿರ್ಬೇಕು ಅನ್ನಿಸ್ತದೆ ನನಗೇನ. ಹೊಟ್ಯಾಗ ಕೆಳಗ ಗೆಜ್ಜೆ ಹತ್ರ ಭಾರಿ ನೋವು. ಹಂಗೆ ಒಂದು ಈಟ್ ಅಡ್ಡಾಡೋಣ ಅಂತಂದು ಇಲ್ಲೇ ಅಡ್ಡಾಡಕತ್ತಾನಿ. ಅತ್ತಿಯರು ನಾ ಅಡುಗೆ ಮಾಡ್ತಾನವ ಏನು ಮಾಡಬೇಡ ಒಂದೀಟ್ ಅಡ್ಡಾಡ್ಕೊಂತ ಇರೋ ಹಗರಕ್ಕೆಲ್ಲ ಲಗುನ ಹೆರಿಗಾಕತಿ. ಇಲ್ಲಕ್ರ ಹೊಟ್ಟೆ ಗಿಟ್ಟಿ ಕೊಯ್ದು ತೆಗಿತೀವಿ ಅಂತಾರ ಕೂಸ್ನ. ಮತ್ತು ತ್ರಾಸಕತ್ತದು ದೊಡ್ಡ ತ್ರಾಸಕತಿ. ಒಂದೀಟ ಹಗರ್ಕಿಲ್ಲ ಅಡ್ಡಾಡು ಅಂತ ಅಂದ್ರೆ ಅದಕ್ಕೆ ಅಡ್ಡಾಡಕತ್ತಾನ ನಾನು. ಇವರು ಇನ್ನೂ ಬಂದಿಲ್ಲ ಯಾಕ ಬದುಕು ಭಾಳ ಅದಾವ ಇವತ್ತು ಒಂದೀಟ್ ಹೊತ್ತಕತಿ ಅಂದರು. ಆದ್ರೆ ತೀರ 6 ಗಂಟೆ ಆದ್ರೂ ಬಂದಲ್ಲ ನೋಡು. ಎಷ್ಟು ಹೊತ್ತು ಮಾಡ್ತಾರ ಏನು ಲಗು ಲಗು ಬರ್ತಾರ ಅಂತ ಅನ್ಕೊಂಡ್ರೆ ಏನು ಇನ್ನೂ ಬರಾಕ ತಯಾರಿಲ್ಲ ಇವರು. ಶೋಭಾ ಹೆಸರು ಕಾಳದವೇನ? ಅಲ್ಲೇ ಅದಾವ ನೋಡ್ರಿ ಇತ್ತೀರ ಇದ್ರದ್ದು ಹಸಿರು ಕಲರ್ ಡಬ್ಬೆ ಇದಾವಲ್ಲ ಅದ್ರಾಗ ಅದಾವ ನೋಡ್ರಿ. ಅದಾವ ತಗೋ ಗೀಟ ಸಾರು ಮಾಡ್ಬಿಡ್ತಾನೆ. ರಾತ್ರಿಗೆ ಈಗ ಮುದ್ದೆ ಮಾಡ್ಕೊಳಕ್ ಬರ್ತೈತೆ ಮುದ್ದೆ ಉಣುವಂತೆ ಅಂತ. ರೀ ಇತ್ತೀರ ಚಾ ಕಿಡೋಣ ಅನ್ಕೊಂಡೆವ ಮತ್ತು ಬರ್ಲಿ ತಡಿ ಪರ್ಸು ಅಂದು ಬಂದ ಏನು ಇನ್ನೂ ಬಂದಿಲ್ರಿ ಇತ್ತೀರ. ಆತ್ ಬಿಡು ಅವ್ನು ಬಂದೆಲ್ಲ ಇಟ್ರಾತ್. ಹೊಲದಾಗ 4-5 ಮಂದಿ ಕೈ ಕಾಲು ಕೆಳ ಕೆಲ್ಸಕ್ಕೆ ಇಟ್ಕೊಂಡು ಜೀವನ ಮಾಡಿದವರು ಎಂಥ ಪರಿಸ್ಥಿತಿ ತಂದ್ಕೊಂಡ್ರು ಅನ್ನಿಸ್ತೈತಿ. ಈಗೇನು ಏನು ಸಮಸ್ಯೆ ಭಾಳ ಬಂದಿಲ್ಲ. ಅಲ್ಲ ಹೋಗಿದ್ವಿ ಅಂದ್ರೆ ನಮ್ಮ ಹೊಲ ನಮಗೆಲ್ಲ ಐತಿ. ಇವರು ಬಿಟ್ಟು ಬಂದು ನಮ್ನಿ ಮಾಡಾಕತ್ತಾರ. ನಮಗಲ್ಲಕ್ರ ನಾಳೆ ಊಟ ಕೂಸಿಗರ ತಮ್ದು ಅನ್ನೋದೆಲ್ಲ ಬೇಕಲ್ಲ. ಏನು ತಿಳ್ಕೊಂಡಾರ ಏನು ಮಾಡಕ್ಕೆ ಹೊಂಟಾರ ಏನು ಹೇಳೋಕ್ಕಾಗಂಗಿಲ್ಲ. ನೀ ಸುಮ್ಮನರು ನಾ ಎಲ್ಲ ನೋಡ್ಕೊತಾನೆ ಅಂತಾರ. ಒಳಗೆ ಹೋಗೋ ಹೆದರಿಕೆ ಆಗೈತಿ. ಅಣ್ಣದನೇ ಇಲ್ಲ ಅವು ಒದ್ದಾಡ್ತಾನೆ ಬ್ಯಾಗ್ ಇಲ್ಲೇ ಇಡ್ತಾನೆ. ಅವು ಒದ್ದಾಡ ಇಲ್ಲ ಒದರ್ತಾನೆ. ಯವ್ವ ಯವ್ವ ಯಾರು ಯವ್ವ ಯವ್ವ ಅನ್ನಕತ್ತಾರ. ಎಲ್ಲ ಯಾರು ಬಂದಿದ್ದಾರೆ? ಇದು ಹಲ್ಕಟ್ ಬೇವರ್ಸಿ ರತ್ತಿ ಬಂತ ಏನ ಯವ್ವ ಯವ್ವ ಅನ್ನಕತ್ತಾಳ. ಹೋಗಿ ನೋಡ್ತಾನೆ ತಡಿ. ಅವು ಇಲ್ಲೇ ಅದಾವ ಬಿಡಂಗಾರ. ಅವನು ಚಪ್ಪಲ್ಲ ಇಲ್ಲದವು ಒಳಗದಾಳ ಏನ ಹೋಗಿ ನೋಡ್ತಾನೆ ತಡಿ. ಬಾ ಅತ್ತೀರ ನಿಮಗೂ ಕೇಳಿಸ್ತೇನೆ ಕೂಗೋದು ಯಾರ? ಹ್ಞೂ ಯಾರ ಅವ್ವ ಅವ್ವ ಅಂದಂಗತ್ತ ಅದಕ್ಕೆ ನೋಡೋಣ ತಡಿ ಅಂತ ಬಂದೆವ. ನೀ ಕುಂದ್ರ ನಡಿ ನಾನು ನೋಡ್ತೇನೆ. ಯಾರು ಯವ್ವ ಆರಾಮದೇನು ಬೇ? ಯಾರು ಅಂತ ಕೇಳ್ತಿಲ್ವಾ? ಧ್ವನಿ ಗೊತ್ತಾಗ್ಲಿಲ್ಲ ಏನು ನಿನಗೆ? ಹಾಳಾದಕ್ಕೆ ಊರು ಹಾಳಾದಕ್ಕೆ ಊರು ಮಿಕ್ದಕ್ಕೆ ಇಲ್ಲಿಗೆ ಯಾಕೆ ಬಂದೆ ನೀನು? ನಡಿತೀಲ್ ಹೊರಗೆ? ಯವ್ವ ನನಗೆ ಹೊರಗೆ ನಡಿ ಅನ್ನಕತ್ತಿ ನೀನು. ಯಾಕೆ ಬೇ ಏನಾಯ್ತು? ಮರ್ಯಾದೆ ಮಾತಿಂದ ಹೊರಗೆ ಹೋದಿ ಸರಿ ಮತ್ತೆ ಇಲ್ಲಿ ಏನು ಮಾಡಕ್ಕೆ ಬಂದಿ? ಏನಾಗೈತೆ ಬೇ ನಿನಗೆ? ಅಲ್ಲ ನನ್ನ ಮೇಲೆ ಅಷ್ಟು ಜೀವದ್ದಿ ನಡಿ ಅನ್ನಕತ್ತಿಲ್ಲ ಯಾಕ ಏನಾಯ್ತು? ಏನಾಗದ್ ಬೇಡ ಏನು ಹೇಳೋದು ಬೇಡ ನೀ ಏನು ಕೇಳೋದು ಬೇಡ. ನಾನು ಮರ್ಯಾದೆ ಮಾತಿಂದ ಹೊರಗೆ ಹೋದಿ ನನ್ನ ಕೈಯಾಗ ಉಳ್ಕೊಂಡು ಏನು ಮತ್ತೆ ಇಲ್ಲಕ್ರ ಮತ್ತೆ ನಾ ಏನು ಮಾಡ್ತೇನೆ ಅನ್ನೋದು ಗೊತ್ತಲ್ಲ ನೋಡು. ಸುಮ್ಮನೆ ಹೊರಗೆ ಹೋಗು. ನಾಚಿಲ್ದಕ್ಕೆ ಊರು ನಾಚಿಲ್ದಕ್ಕೆ ಮನೆ ಬಂದಿದ್ದಾಗ ಒಂದು ಕೂಳು ಹಾಕೋಕೆ ಮುಂದೆ ಮಾಡಿದೆಲ್ಲ ಹಡದಕ್ಕಿಗೆ ಎಷ್ಟು ನಿನ್ನ ಮೇಲೆ ಜೀವಿದೆ ಎಷ್ಟು ನಿನ್ನ ಪರವಾಗಿ ಮಾತಾಡಿ ಮಗ ಸೊಸಿನ ಎಲ್ಲ ದೂರ ಮಾಡಿಕೊಂಡು ಅವ್ನು ನೋಡಿದ್ರೆ ಇನ್ನೂ ಮಾತಾಡ್ಸೋಕೆ ತಯಾರಿಲ್ಲ. ನಿನ್ನ ಪರವಾಗಿ ಮಾತಾಡಿ ನಾನು ನನ್ನ ಮನೆಯಿಂದ ಹೊರಗೆ ಹಾಕಿದ ಇನ್ನೂ ಕರ್ಕೊಂಡಿಲ್ಲ. ಇವನು ನನ್ನ ಮಗ ನನ್ನ ದೊಡ್ಡ ಮಗ ನನ್ನ ಒಳಗೆ ಕರ್ಕೊಂಡತಿ. ಇಲ್ಲಕ್ರ 2 ಗಂಡು ಮಕ್ಳು ಇಟ್ಕೊಂಡು ಬೀದಿ ಹೆಣ ಆಗೋಕಿದ್ದೆ ನಾನು. ಗತಿ ತಂದಿಟ್ಟಿದ್ದಿ ನೀನು. ಎಲ್ಲ ಆಸ್ತಿ ಎಡವು ಇಟ್ಕೊಂಡು ನಾನು ಬೀದಿ ಹೆಣ ಆಗಂಗೆ ಮಾಡಿರ್ತಿದ್ದಿ. ಮರ್ಯಾದೆ ಮಾತಿಂದ ಹೊರಗೆ ಹೋದಿ ಸರಿ. ನನಗೆ ಹೆಣ್ಣು ಮಗಳ ಇಲ್ಲ ಅಂತ ತಿಳ್ಕೊಂಬಿಟ್ಟ ನಾನು. ತಲೆನ ತಗೊಂಬಿಟ್ಟ ನಾನು. ನನಗೆ ಗಂಡು ಮಕ್ಳು ಆಡ್ಬಿಟ್ರೆ ಯಾರಿಲ್ಲ ಅಂತಂದು. ಯಾಕೆ ಹೆಂಗ್ ಮಾತಾಡಕತ್ತಿ? ನಮ್ಮ ಓದಳ ಅಂತಂದು ಊರಿಂದ ನಿನ್ ಮುಡಕ ಬಂದ್ರ ನನಗೆ ಹಿಂಗೆಲ್ಲ ಅನ್ನಕತ್ತಿ. ಅತ್ತೀರ ಹೋಗ್ಲಿ ಸುಮ್ನಿರಿ. ಶೋಭಾ ಹೇಳ್ತಾ ನೋಡು ಸುಮ್ನಿರಿ ನೀನು ನಡು ಬರಾಕ್ ಹೋಗ್ಬೇಡ ಇದ್ರಾಗ. ಏನು ಪರ್ಸು ಬರೋದ್ರೊಳಗೆ ಈಕಿನ ಹೊರಗೆ ಹಾಕ್ಬೇಕು ನಾನು. ಏನು ಅವ್ನು ಬಂದು ಮತ್ತೆ ನಾನು ಈಕಿ ಜೊತೆಗೆ ಸೇರಿ ಏನೋ ನಾಟಕ ಮಾಡಕತ್ತೆ ಅಂತ ತಿಳ್ಕೊಂಡ ಏನು ಮಾಡ್ಲವ ನನ್ನ ಮಗ ಒಂದಿಟ್ಟು ನನ್ನ ನಂಬಕತ್ತೈತಿ ಈಗ. ಅದ್ರ ನಂಬಿಕೆನ ಕಳ್ಕೊಳ್ಳೇನ ನಾನಂತರ ಈಕಿನ ಒಳಗೆ ಇಟ್ಕೊಳಂಗಿಲ್ಲ ಏನಿಲ್ವ. ನೀನು ಇದ್ರ ನಡು ಬರಬೇಡ. ನೀ ಇಷ್ಟು ಹೊಳ್ಳೆಕಾಗಿದ್ದಕ್ಕೆ ಇಷ್ಟು ಹೆಚ್ಕೊಂಡಿರೋದಕ್ಕೆ ಈಕಿನ ಅವಾಗ ನಾವು ಮನೆ ಬಿಟ್ಕೊಳ್ಳಿಲ್ದಂಗೆ ಇದ್ವಿ ಅಂದ್ರೆ ಗಂಡನ ಮನೆಯಾಗ ಬಿದ್ದಿದ್ಲು ಅಂದ್ರೆ ಗೊತ್ತಾಕತ್ತಿಕ್ಕಿದೆ ಹಣೆ ಬರ. ಮನೆ ಮಗಳು ಅಂತಂದು ನಾನು ಮೈ ಮೇಲೆ ತಗೊಂಡಲ್ಲ ನಾನು ಅನ್ಭವಿಸ್ಬೇಕು ಈಗ. ಹಂಗಲ್ರಿ ಇರ್ತೀರ ನಾ ಏನಕ್ಕಿನ ಹೊಳ ಕರ್ಕೊಂತಾನೆ ಅಂತಂದು ಏನು ಅನ್ನಕತ್ತಿಲ್ಲ. ಆದ್ರೆ ಎದಕ್ಕೆ ಬಂದಾಳ ಏನೋ ಕೇಳ್ರಿ ಫಸ್ಟ್. ಏನು ಮಾತಾಡ್ಬೇಡ ಶೋಭಿ ನೀ ಸುಮ್ಮನಿರು.
ನಾಚಿಕಿಲ್ದಾಕೆ ಅತ್ತಿಯರ ಸರಿ ರೀ ಇತ್ಲಾಗ ಬರ್ರಿ ನೀವು ಹೊಡೆದು ಪಡೆದು ಮಾಡಕ್ ಹೋಗ್ಬೇಡ್ರಿ ಇತ್ಲಾಗ ಬರ್ರಿ ನಮ್ಮವ್ ನನಗೆ ಹೊಡಿಲಿ ಬಿಡೆ ನೀ ಏನ್ ಹೇಳ್ತಿದ್ದಿ ಅದನ್ನ ನೋಡುವ ನೋಡು ಎಷ್ಟಕ್ಕೆ ಪರವಾಗಿ ಮಾತಾಡ್ತಿದ್ದಿ ನೋಡು ಅತ್ತಿಗೆಮ್ಮ ಅನ್ನೋದು ಕಬರಲ್ದಂಗ ಎಷ್ಟು ನಾಲಿಗೆ ಐತಿ ಅಂತ ನನಗೆ ಹೆಂಗೆ ಮಾತಾಡ್ತಾಳ ಶೋಭಿ ಅಂತ ಅತ್ತಿಗೆಮ್ಮ ಅನ್ನೋದು ಬಾಯಿ ತುಂಬ ಬಂದು ಒಂದು ದಿನಕ್ಕೆ ಬರಲಿಲ್ಲ ನೋಡಿಕೀಗೆ ಅವಾಗ ನಾನು ಈಕಿಗೆ ಬಾಯಿ ಕಟ್ಟಿ ಒಂದು ಬಿಟ್ಟಿದ್ದೆ ಅಂದ್ರೆ ಇಲ್ಲಿಗೆ ಕರೆಕ್ಟ್ ಇರ್ತಿದ್ಲು ನಾನ ತಪ್ಪು ಮಾಡಿರೋದು ನಾನ ಸರಿ ಇಲ್ಲ ಮುಂಚೆ ಹೇಳ್ಬೇಕಂದ್ರೆ ಈಕೆ ಇಂತಾಕಿ ನನ್ನ ಹೊಟ್ಯಾಗ ಹುಟ್ಟಿದ ಗುಟ್ಲೆನ ಸಾಯಿಗೆ ಕುತಿಗಿಚ್ಚಿಗೆ ಸಾಯಿಗೆ ಉಣಿಸಿದ್ದೆ ಅಂದ್ರೆ ನನಗೆ ಈ ಪರಿಸ್ಥಿತಿ ಬರ್ತದಿಲ್ಲ ಆತೇರ ಇತ್ಲಾಗ ಬರ್ರಿ ನನಗೆ ಹೊಟ್ಟೆ ಮತ್ತೆ ಬಡಸ್ಕಿಡಿಸಿರಿ ಇತ್ಲಾಗ ಬರ್ರಿ ಬರ್ರಿ ನಾನು ಕಳಿಸ್ತಂಬರಿ ಆಕಿನ ಹೊರಗೆ ನಮ್ಮ ಮನೆಗೆ ಇರಂಗಿಲ್ಲ ಆಕಿನ ಹೊರಗೆ ಹಾಕ ಮುಂಚೆ ಇಷ್ಟು ಮಗಳ ಮೇಲೆ ದ್ವೇಷ ತುಂಬಿಕೊಂಡೇನ ಈಕಿನ ತುಂಬಿರ್ಬೇಕು ನಿನ್ನ ಹೊಟ್ಟೆಯಾಗ ಇಷ್ಟು ದ್ವೇಷನ ತಾಯಿ ಮಗಳನ್ನ ದೂರ ಮಾಡಿ ಇಲ್ಲ ನೀನು ಶೋಭಿ ನಿನಗೆ ಈ ಜನ್ಮದಾಗ ಏನು ಒಳ್ಳೇದಾಗಂಗಿಲ್ಲ ನಿನಗೆ ಬೇವರ್ಸಕ್ಕೆ ಅಕ್ಕಿಗೇನಂತೀಯ ನೀನು ತಾಯಿ ಮಕ್ಕಳನ್ನ ದೂರ ಮಾಡಿದಕ್ಕೆ ನೀನು ನನ್ನ ಗಂಡು ಮಕ್ಕಳನ್ನ ನಿಂದ ದೂರ ಮಾಡಿದಕ್ಕೆ ನೀನು ಅಕ್ಕಿಗೇನಂತಿ ನನ್ನ ಸಸಿ ಒಳ್ಳೆ ತಂದಿಂದ ನನ್ನ ಮನೆಗೆ ಸೇರಿಸ್ಕೊಂಡತಿ ಬೀದಿಗೆ ಬಿಟ್ಟಲ್ ನನ್ನ ಮತ್ತೆ ಬಂದೆ ಅಂದ್ರೆ ಏನಕ್ಕಿ ನೋಡಿಗ ತೇರ ನೀವು ಸುಮ್ಮನಿರಿ ನೋಡ್ಬಾರತ್ನ ನಾನೇನು ಹೇಳ್ಕೊಟ್ಟಿಲ್ಲ ಏನು ಇದು ಮಾಡಿಲ್ಲ ಅವ್ರಿಗೆ ಮನ್ಸಿಗೆ ನೋವಾಗೈತಿ ನೀ ಮಾಡಿದ್ದಷ್ಟೆಲ್ಲ ಐತಿ ನನಗೂ ನೀನು ಕಣ್ಣೆತ್ತಿ ನೋಡಕ್ಕೆ ಮನಸ್ಸಲ್ಲ ಆದ್ರೆ ಮಗಳು ಮನೆ ತನಕ ಬಂದಿ ಅಂತಂದು ಮಾತಾಡಕತ್ತ ನಟ ನಿನಗೆ ನಿಮ್ಮ ಅಣ್ಣ ಬರೋದ್ರೊಳಗೆ ಹೋಗುವ ನಿಮ್ಮ ಅಣ್ಣ ಬಂದು ಅವರು ಸುಮ್ಮನೆ ಸಿಟ್ಟಿನಾಗ ಸಾಕಾಗಿ ಬಂದಿರ್ತಾರೆ ಮೊದ್ಲ ಬದುಕು ಮಾಡಿ ಸುಮ್ಮನೆ ಸಿಟ್ಟಿನಾಗ ಏನಾರ ಅನ್ನೋದು ನೀ ಏನಾರ ಅನ್ನೋದು ಅವ್ರ ಮನ್ಸಿಗೆ ನೋವು ಮಾಡ್ಕೊಳೋದು ನನಗಂತೂ ಸರಿ ಬರಂಗಿಲ್ಲ ಸುಮ್ಮನೆ ಹೋಗ್ಬಿಡ ನೀನು ಇಲ್ಲಿ ಒಂದು ನಿಮಿಷ ನೀರಕ್ಕೆ ಹೋಗ್ಬೇಡ ಹೋಗ್ಬಿಡು ಯಾರು ಬಂದಾರ ಮನೆಗೆ ಯಾಕೆ ಚಪ್ಪಲವು ಯಾವ್ಯಾವ ಅದಾವು ಅದ ಬ್ಯಾಗ ಇಟ್ಟಾರ ಯಾರು ಬಂದಿದ್ದಾರು ಅತ್ತಿಯರಿಗೆ ಮೊನ್ನೆ ಫೋನ್ ಮಾಡಿದ್ಲಲ್ಲ ಶೋಭಾ ಬಂದಾರನ ಅತ್ತಿಯರು ಅವರು ಶೋಭಾ ನಿನ್ನ ಯಾರು ಒಳಗೆ ಬಿಟ್ಕೊಂಡಿದ್ದ ನೀನು ಯಾಕೆ ನಮ್ಮನೆ ಒಳಗೆ ಬಂದು ಹೊರಗೆ ನಡಿ ಮರ್ಯಾದೆ ಮಾತಿಂದ ತಂಗಿ ಅಂತ ನೋಡೋದಿಲ್ಲಾನು ಮತ್ತು ಎಳೆದು ಹೊರಗೆ ಹೊಗೆದು ಬಿಡ್ತಾನೆ ಮರ್ಯಾದೆ ಮಾತಿಂದ ಒಳಗಿಂದ ಹೊರಗೆ ಓದಿ ಸರಿ ನೋಡು ಶೋಭಾ ಈಕಿ ಒಳಗೆ ಇರಬೇಡ ಅಂತ ಹೊರಗೆ ಹೋಗು ಅಂತಂದು ಹೇಳು ಮತ್ತು ನಾನು ಸುಮ್ಮನೆ ಸಿಟ್ಟು ತರಿಸಿ ಸಿಟ್ಟಿನ ವೇಳೆದಾಗ ನಾ ಏನಾರು ಮಾಡಿದ್ನಿ ಅಂದ್ರೆ ನಾ ಅಂತರ ಜವಾಬ್ದಾರಿನಲ್ಲ ರೀ ಸಿಟ್ಟು ಮಾಡ್ಕೋಬೇಡ್ರಿ ನಾನು ಕಳಿಸ್ತೇನೆ ಸುಮ್ಮನಿರಿ ನೀವು ಇತ್ಲ ಬಾ ನಾನು ಕಳಿಸ್ತೇನೆ ಅಂತ ಹೇಳಕತ್ತೇನಿಲ್ಲ ನೀ ಸಿಟ್ಟು ಮಾಡ್ಕೋಬೇಡ ಬಾ ನನ್ನ ತಪ್ಪಾಗೈತಣ್ಣ ನನಗೆ ಕ್ಷಮಿಸ್ಬಿಡು ನನಗೆ ತವ್ರ ಮನಿ ಅಂತಂದು ಯಾರದಾರ ನಿಮ್ಮನ್ನ ಬಿಟ್ರ ಅವನು ಅವತ್ತು ಬಸವನು ಹೆಂಗ್ ಬೇಕಂಗ ಮಾತಾಡಿ ನನ್ನ ಮನೆಯಿಂದ ಹೊರಗಾಕಿದಣ್ಣ ನನಗೆ ಅವನ್ ಬಿಟ್ರೆ ನಿಮ್ಮನ್ನ ಬಿಟ್ರೆ ಯಾರದಾರ ನನ್ನ ತಪ್ಪಾಗೈತಿ ನಾ ಅಂತ ಕೆಲಸ ಮಾಡಬಾರ್ದಿತ್ತು ಮಾಡೇನಿ ನನಗೆ ಕ್ಷಮಿಸಣ್ಣ ನಿನ್ನ ಮೊಸಳಿ ಕಣ್ಣೀರಿ ಕರ್ಗ ಅಂತ ಮಗನ ಅಲ್ಲನ ಭಾಳ ಸರಿ ನೋಡಿ ನಿನ್ನ ಹೊಡ ಹುಟ್ಟಿದ ತಂಗಿ ಅಂತ ನೋಡಂಗಿಲ್ಲ ನಿನ್ನ ಮೇಲೆ ಸುಮ್ಮನೆ ಹೊರಗೆ ಓದಿ ಸರಿ ನೋಡು ನನಗೆ ಮತ್ತೆ ಸುಮ್ಮನೆ ಸಿಟ್ಟು ತರಿಸಿದಿ ನಾ ಏನು ಮಾಡೋಕ್ಕೆ ಏಸನಲ್ಲ ನಿನಗೆ ಗೊತ್ತೈತಿ ನಿಮ್ಮ ಅಣ್ಣ ಹೆಂಗದಾನ ಅನ್ನೋದು ಹೊರಗೆ ನಡಿ ಸುಮ್ಮನೆ ಅವ್ರು ಹೇಳಕತ್ತಾರಲ್ಲ ನಮ್ಮನಿ ಅವ್ರಿಗೆ ನಿನ್ನ ಮಕ ನೋಡೋಕೆ ಇಷ್ಟ ಇಲ್ಲ ನಮಗೂ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ ಅವ್ರಿಗೆ ಇಡಿಸಿಲ್ಲ ಅಂದಮೇಲೆ ಹೆತ್ತು ತಾಯಿಗೆ ಇಷ್ಟ ಇಲ್ಲ ಹೊಡ ಹುಟ್ಟಿದ ಅಣ್ಣಗೆ ಇಷ್ಟ ಇಲ್ಲ ಅಂದಮೇಲೆ ನಮಗೂ ನಿನ್ನ ಮಕ ನೋಡೋಕೆ ಇಷ್ಟ ಇಲ್ವಾ ಸುಮ್ಮನೆ ಹೋಗುವ ಅಲ್ಲೇ ಗಂಡನ ಮನೆಗೆ ಹೆಂಗಾರ ಇರಲಿ ಜೀವನ ಮಾಡ್ಕೊಂಡಿರು ಸುಮ್ಮನೆ ಬರಕ್ಕೆ ಹೋಗ್ಬೇಡಿ ಇಲ್ಲಿ ನೋಡು ನಾನು ಎಲ್ಲರೂ ಇಂಥ ಬೆದರಿಕೆ ಹೆಚ್ಚಾಕ್ ಬರಬೇಡ ನನಗೆ ಎಲ್ಲರೂ ಹೊಳಗಿಳಿಬಿ ಸಾಯಿ ನಮ್ಮ ಕಣ್ಣು ಮುಂದೆ ಮಾತ್ರ ನಿಂದ್ರಾಕ್ ಹೋಗ್ಬೇಡ ನೀನು ಇಷ್ಟು ಮನಸ್ಸಿಗೆ ನೋವು ಮಾಡಿ ಅಂದ್ಮೇಲೆ ನೋಡು ರತ್ನ ಅತ್ತಿಯರ ನಿನ್ನ ಮೇಲೆ ಎಷ್ಟು ಜೀವಿದ್ರಲ್ಲ ಅಷ್ಟು ಕೆಡಿಸ್ಕೊಂಡಿ ನೀನು ಎಷ್ಟು ನಿನ್ನ ಮೇಲೆ ಜೀವಿದ್ರಲ್ಲ ತಮ್ಮಿಗಿಲ್ಲಕ್ರನು ತಮ್ಮಗೇನಿಲ್ಲಕ್ರನು ಸ್ವಸ್ತ್ರಿಗಿಲ್ಲಕ್ರನು ಮಗಳಿಗಿರ್ಲಿ ಅಂತಂದು ಎಲ್ಲ ತೆಗೆದಿಟ್ಟು ನಮ್ಮ ಅವ್ವಾರು ಊಟಕ್ಕೆ ತಗೊಂಬಂದದ್ದನ್ನ ಉಂಡಿ ಅವನು ತೆಗೆದಿಟ್ಟು ನಿನಗೆ ಕೊಟ್ಟಾರ ಇಷ್ಟು ನೀನು ಅತ್ತಿಯರ್ ಅವರಿಗೆ ಅಷ್ಟು ಮನಸ್ಸಿಗೆ ನೋವು ಮಾಡಿ ಅಂದಮೇಲೆ ನಿನಗಿಲ್ಲಿ ಜಾಗ ಇಲ್ಲ ರತ್ನ ಸುಮ್ಮನೆ ಇದು ಮಾಡ್ಕೊಳಕ್ ಹೋಗ್ಬೇಡ ಹೋಗ್ಬಿಡು ಸುಮ್ಮನೆ ಎಲ್ಲರಿಗೂ ಮನಸ್ಸಿಗೆ ನೋವು ಮಾಡಬೇಡ ಹೋಗು ಇಲ್ಲಿಗೆ ಮುಗಿತೇನು ಋಣ ನಂದು ಅಯ್ಯಯ್ಯವ್ವ ಯಾವ್ದಾರ ಒಂದು ಪಿಕ್ಚರ್ನಾಗ ಪಾರ್ಟ್ ಹಾಕವ ನಿಜ ಜೀವನದಾಗ ಇಂಥ ಪಾರ್ಟ್ ಹಾಕಿದ್ದು ಸರಿ ಆಗಂಗಿಲ್ಲ ಪಿಕ್ಚರ್ನಾಗಾರ ಓಡ್ತಾವ ನೀನು ನಿಜ ಜೀವನದಾಗ ಇಂಥ ಪಾರ್ಟ್ ಹಾಕಿದ್ರೆ ಕೇಳೋರು ಯಾರು ಇಲ್ಲ ಹೇಳಕತ್ತಾನ ನೋಡು ನಮ್ಮ ಮನೆಗೆ ಇನ್ನೊಂದು ಸರಿ ನೀ ಕಾಲು ಇಡಬೇಡವ ಸಾಕು ನಿನ್ನಿಂದ ನಾವು ಅನುಭವಿಸಿರೋ ಸಾಕು ನನಗೆ ಇಲ್ಲಾರ ನಮ್ಮ ನೆಮ್ಮದಿಗೆ ದುಡ್ಕೊಂಡು ತಿನ್ನಕರ ಬಿಡು ನಮ್ಮ ಪಾಡಿಗೆ ನಮಗೆ ಇರಾಕ್ ಬಿಡು ನಿನ್ನ ಗಂಡನ ಮನೆಯಾಗ ಹೆಂಗನ ಕಷ್ಟನ ಸುಖನ ಇದ್ದು ಇನ್ಮೇಲೆ ನಾನು ಸತ್ರ ನೀ ಬರಬೇಡ ನೀ ಸತ್ರ ನಾ ಬರಲ್ಲ ಕೈ ಮುಗಿತೇನೆ ನಿನಗೆ ಕಾಲು ಬೀಳೋ ಅಂದ್ರೆ ಬೀಳ್ತಾನೆ ಹೊರಗೆ ನಡಿ ಸಮಾಧಾನ ಮಾಡ್ಕೊರಿ ಯಾಕೆ ಹೋದ್ಲು ನೀವು ಸಮಾಧಾನ ಮಾಡ್ಕೊರಿ ಆಕಿನ ಯಾಕೆ ಒಳ ಬಿಟ್ಕಂಡು ಆಕಿನ ಯಾಕೆ ಒಳ ಬಿಟ್ಕಂದಿ ಅಂತ ಆಕಿನ ಹೊಳ ಬರಕ್ಕೂ ಬಿಡಬಾರ್ದತ್ತ ನೀವು ಒಳಗೆ ಇದಕ್ಕೆ ಬರಂಗೆ ಬಿಟ್ಕೊಂಡ್ರಿ ಗೊತ್ತಲ್ಲಪ್ಪ ಆಕಿ ಹೆಂಗೆ ಬಂದ್ಲ ಅನ್ನೋದು ಗೊತ್ತಲ್ಲ ನನಗೂ ಲಗುನ ಬಂದಿಲ್ಲಿ ನಿಂತಾಳ ನಿಂದ್ರತ್ಲೆ ಹೊರಗೆ ಹೋಗು ಅಂತಂದು ಹೇಳಿದೆ ನಾಟಕ ಮಾಡಿಲ್ಲ ನಾಟಕನ ನೀನು ಅಷ್ಟೊತ್ತಿಗೆ ನೀನು ಬಂದಿ ನೋಡು ಅತ್ತು ಆಕಿ ಹೋದ್ಲಲ್ಲ ನೀವು ಸುಮ್ಮನಾಗ್ರಿ ನಡ್ರಿ ಒಳಗೆ ಚಾ ಮಾಡಿ ನಡ್ರಿ ಎತ್ತೀರ ಅಂದಿಟ್ಟು ಚಾ ಕುಡಿಯೋಣ ತಲೆ ಯಾಕತ್ ನನಗೆ ಹ್ಞೂ ಹೋಗಿಡ್ತಂತರಿ
ರೀ ಸಮಾಧಾನದಾಗಿರಿ, ಸಾಕು ಓದ್ಲಲ್ಲ, ಎದಕ್ ಸಿಟ್ಟ ಮಾಡ್ಕೊಳಕತ್ತಿದಿ? ದುಡುದು ಸಾಕಾಗಿ ನೆಮ್ಮದಿಗಿರೋಣ ಅಂತ ಬಂದ್ರೆ ದಿನಾ ಒಂದೊಂದು ಥರ ಕಾಡಾಟಗಳು ನಮಗಂತ್ರ. ಯಾಕೆ ದೇವ್ರು ನಮಗೆ ಇಷ್ಟು ಕಾಡಾಟ ಕೊಟ್ಟಾಕತ್ತಾನ ಗೊತ್ತಿಲ್ಲ. ಬ್ಯಾಡ ಅಂತಂದು ಮನೆ ಬಿಟ್ಟು ಬಂದ್ರೆ ಇಲ್ಲಿ ಬಂದು ಕಾಡಿಸ್ತಾಳ ಅಂದ್ರೆ ಏನು ಮಾಡೋದು? ಈಗ ಏನು ಬೇಕಾ ಏನು ಯಾರಿಗೆ ಗೊತ್ತು? ನನಗೇನೋ ಆಸ್ತಿ ಬೇಡ, ಏನು ಬೇಡ ಅಂತಂದು ಬಿಟ್ಕೊಟ್ಟು ಬಂದಾನಿ. ಎಲ್ಲ ಅಲ್ಲೇ ಬಿದ್ದೈತೆ, ಅವ್ರ ಅಪ್ಪನ ಆಸ್ತಿ ತೊಗೋವಲ್ಲಕ್ಕ. ಅದನ್ನು ಬಿಟ್ಟು ಬಂದಿಲ್ಲಿ ಎಷ್ಟು ಹಿಂಸೆ ಮಾಡ್ತಾಳ ಅಂತ. ಆಯ್ತು ಬಿಡು, ಓದ್ಲಲ್ಲ ಸಾಕು, ಸಮಾಧಾನ ಮಾಡ್ಕೊರಿ. ಕೈಕಾಲು ಮರಿ ತೊಗೊಂಡು ಹೋಗ್ರಿ, ಹತ್ತಿರ ಚಾ ಕೆಟ್ಟದಾಗ ಚಾ ಕುಡಿಯೋಣಂತ. ಅವ್ವಾ ರೀ, ಯಾಕ ಭಾಳ ತ್ರಾಸ ಆಗಕತ್ತೈತಪ್ಪ ನನಗೆ. ಅಯ್ಯೋ ಶಿವನ, ಇಷ್ಟ ತನಕ ಚೋಲನೇ ಇದ್ದಿಲ್ಲ. ಯಾಕೇನಪ್ಪ ಯವ್ವ, ಹೊಟ್ಟೆಲ್ಲ ಹಿಂಡಾಕತ್ತೈತ್ರಿ ನನ್ಗೆ. ಯವ್ವ ಗೊಲ್ದೇಪ್ಪ. ಅಯ್ಯೋ ಶಿವನ, ಏನಾಯ್ತು ಶೋಭಾ ನಿನಗೆ? ಯವ್ವ ಯಾಕಪ್ಪ ಏನಾಯ್ತು? ಯವ್ವ, ಯಾಕ ಹೊಟ್ಟಿನು ಯಾಕತ್ತತಿ ಏನಾಗತ್ತಾಳ ಬೇ? ದವಾಖಾನಿಗರ ಕರ್ಕೊಂಡು ಬರ್ಲೇನ? ಶಿವನ ಏನಾಯ್ತವ? ಯಾಕ ನಡನು ಏಕತತೆ? ಇಲ್ರಿ ತೀರ ಯವ್ವ, ನಿಂದ್ರಂಗ ಆಗವಲ್ ನನಗ. ಹೊಟ್ಟಿ ಅಂತ ಏಕ ಹೊಡ್ಯಾಕತತಿ ನನಗ. ಯವ್ವ ಗೊಲ್ದ ಯವ್ವ, ನನಗೆ ಏರಿಗೆ ನೋವು ಬಂದಂಗ ಆಗತೈತೆ ಯವ್ವ. ರೀ ನನಗೆ ಆಗವಲ್ದೆಪ್ಪ, ನನಗೆ ಏರಿಗೆ ನೋವು ಬಂದವಯಪ್ಪ, ನನಗೆ ಆಗವಲ್ದೆ. ನನ್ನ ದವಾಖಾನಿ ಕರ್ಕೊಂಡು ಹೋಗ. ಯವ್ವ, ನನಗೇನು ಮಾಡಲಿ ಅನ್ನಂಗಾಗೋಲ್ದು. ಯವ್ವ, ಲಕ್ಷ್ಮಿ ಕರೆದು ಬರಲಿನ? ಪುಣ್ಯಪ್ಪ, ನನಗೂ ಎದ್ರಿಗೆ ಹಾಕತೈತಿ. ನನಗೂ ಈ ಕೈಕಾಲು ಆಡುವಲ್ದು. ಒಂದಿಟ್ಟು ಇದು ಜೀರಿಗೆ ಅದನ್ನ ಕಷಾಯ ಮಾಡಕ್ಕೆ ಇಡ್ತಾನೆ. ಏನು ಕುಡಿದೆ ಒಂದಿಟ್ಟು ಸೊಂಟಕ್ಕೆ ಗಟ್ಟಿ ಜೀರಿಗೆ ಕುಡಿತಾಳೆ. ಏನು ಯವ್ವ ಶೋಭಾ, ಒಂದಿಟ್ಟು ಕುಂದ್ರವ, ಜೀರಿಗೆ ಕಷಾಯ ಇಡ್ತಾನೆ. ಒಂದಿಟ್ಟು ಬೆಲ್ಲ ಹಾಕಿ ಜೀರಿಗೆ ಹಾಕಿ ಕುಟ್ಟಿ ಕುದಿಸಿ ಕುಡಿ. ಏನು ಏರಿಗೆ ಆಗೋದಿದ್ರೆ ಸರಳಾಗಕತ್ಯವ್ವ. ಏನು ಹೋಗು, ನಾನು ನಿಂದಿರ್ತಾನೆ ಎಟೊತ್ತಿಗೆ. ಹೋಗಿ ಲಕ್ಷ್ಮೀನರ ಯಾರನ್ನ ಕರ್ಕೊಂಡು ಹೋಗು. ಹುಷಾರು ನೋಡ್ಕೊ ಬಂದೆ. ಇದು ಪೀಡ ಊರ್ ಪೀಡ ನಂತದ್ ಬಂದು ಏನ್ ಮಾಡೋತ ಏನವ ನನ್ನ ಸೊಸಿಗ್ ಪಾಪ. ವಾ ತೀರ ನನಗೆ ಆಗೋಲ್ದ್ರಿ ತೀರ. ವಾತ್ ಅಳ್ಬೇಡ, ಸುಮ್ನಿರು. ಈಗ ಲಕ್ಷ್ಮೀನರ ಕರ್ಕೊಂಬರ್ತಾನೆ ನಿನ್ ಗಂಡ. ದವಾಖಾನಿಗೆ ಹೋಗಂತ್ರಿ. ನಾನು ಲಗುನ ಒಂದಿಟ್ಟು ಕಷಾಯ ಮಾಡ್ಕೊಡ್ತೇನೆ, ಕುಡ್ದ ಹೋಗಂತ್ರಿವ. ಲಗುನ ಹೆರಿಗೆ ಆಗೋಕತಿ. ತಿಂದಾಗಲ್ಲ ನಿನಗೆ ಅದಕ್ಕಷ್ಟು ತ್ರಾಸಿಗೆ ತಾಟ ಏನಾಗಂಗಿಲ್ಲ, ಸುಮ್ನಿರು. ಆಕತಿ ಲಗುನ ಹೆರಿಗೆ ಆಕತಿ. ನಮಸ್ಕಾರ ರೀ, ಎಲ್ಲರೂ ಹಿಂಗದಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಕತಿ ನೆಕ್ಸ್ಟ್ ಇನ್ನೊಂದು ಎಪಿಸೋಡು ಸಾಯಂಕಾಲ ಹಾಕ್ತೇನೆ ರೀ. ವ್ಯೂಸ್ ಇಲ್ಲ ದಯವಿಟ್ಟು ಕೇಳ್ಕೊತೀನಿ ರೀ. ಕತಿನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹೈಪ್ ಮಾಡಿರಿ. ಬನ್ನಿ, ಕತೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಎಪಿಸೋಡ್ನ ಸಾಯಂಕಾಲ ಹಾಕ್ತೀನಿ ಸ್ನೇಹಿತರೆ.